ಕಾಗವಾಡ ರಾಜಕೀಯ ಜೀವನದಲ್ಲಿ ಯಾವುದೇ ಉದ್ದೇಶ ಹೊಂದಿ ಯಾವ ಕೆಲಸ ಮಾಡಿಲ್ಲ. ಸ್ವಾರ್ಥ ರಾಜಕಾರಣ ನಾನಲ್ಲ. ನನಗೆ ನಿಮ್ಮ ಉಪಕಾರ ತೀರಿಸಲು ಭಾಗಕ್ಕೆ ನೀರಾವರಿ ಮಾಡಬೇಕೆಂಬ ಉದ್ದೇಶ ನನ್ನದಾಗಿದೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದರು. ಅವರು ದಿನಾಂಕ 22ರಂದು ಕಾಗವಾಡ ಮತಕ್ಷೇತ್ರದ ಗುಂಡೆವಾಡಿ ಗ್ರಾಮದಲ್ಲಿ 133 ಕೋಟಿ ರೂಪಾಯಿ ವೆಚ್ಚದ 11 ಕೆರೆ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮ ಕುರಿತು ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿ ಮಾತನಾಡುತ್ತಾ ಯೋಜನೆ ಯಶಸ್ವಿಗೆ ಸಣ್ಣ ಹಾಗೂ ದೊಡ್ಡ ರೈತನ ಸಹಕಾರ ಅವಶ್ಯಕತೆ ಇದೆ. ಎಲ್ಲರೂ ಸಮಾಧಾನ ತಾಳ್ಮೆಯಿಂದ ಯೋಜನೆಗೆ ಸಹಕರಿಸಿ ಎಂದರು. ಹನ್ನೊಂದು ಕೆರೆ ತುಂಬುವ ಒಂದು ಯೋಜನೆ ನಾಳೆ 1ನೇ ತಾರೀಕು ಮಾರ್ಚ್ 1ನೇ ತಾರೀಕು ಒಂದು ಪೂಜೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಆಲೋಚನೆ ಮಾಡಿದೆ. ಅದರ ಪೂರ್ವವಾಗಿ ಯಾವ ಥರ ಕಾರ್ಯಕ್ರಮ ಮಾಡಬೇಕು, ಎಲ್ಲಿ ಮಾಡಬೇಕು, ಎಲ್ಲ ಕೆರೆಗಳಿಗೆ ತುಂಬುವಂಥ ಯೋಜನೆ ಹುಡುಗಬಾಳಿಯಿಂದ ಲಿಫ್ಟ್ ಆಗಿ ಈ ಕಡೆ ಭಾರತಹಳ್ಳಿ, ಗುಂಡೆವಾಡಿ, ಬೇವನೂರು, ಬಳಿಗೆರೆ, ಮಲಾಬಾದ್, ಅನಂತಪುರ, ಚಮಕೇರಿ, ಬ್ಯಾಡರಟ್ಟಿ ಇಷ್ಟು ಊರುಗಳಿಗೆ ಒಂದೊಂದು ಊರಿಗೆ 2 ಇದಾವೆ, ಒಂದೊಂದು ಊರಿಗೆ ಒಂದೊಂದು. ಈ 11 ಕೆರೆಗಳನ್ನು ತುಂಬಿಸಿ ಮಳೆಗಾಲದಲ್ಲಿ ಯಾವಾಗ ಪ್ರವಾಹ ಹರಿತಿರ್ತದೆ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಆ ಸಂದರ್ಭದಲ್ಲಿ ಯಾವ ಥರ ನಮ್ಮದು ಬಸವೇಶ್ವರ ಯಾತ್ರೆ ನೀರಾವರಿ ಇದೆ ಅದೇ ಥರ ಇದು ಯೋಜನೆ ಕೆರೆ ತುಂಬಿಸಿಬಿಟ್ವಿ ಅಂದ್ರೆ ಆ ವಾಟರ್ ಟ್ಯೂಬ್ಗಳನ್ನು ಆಗಿ ಅಲ್ಲಿ ಎಲ್ಲ ಜನರಿಗೆ ಬಾವಿಗಳಿಗೆ ನೀರಾಗುತ್ತವು. ಕೆರೆ ತುಂಬಿದೊಂದು ಕುಡಿಲಿಕ್ಕೆ ನೀರು, ದನಗಳಿಗೆ ನೀರು, ಅಲ್ಲಿ ಭೂಮಿಗೆ ಭೀ ನೀರು ಆಗುವಂಥ ಒಂದು ಆಲೋಚನೆ ಸರ್ಕಾರದಲ್ಲಿ ಇದ್ದು ಅವಾಗ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಮುಂದೆ ಏನೇನು ತೊಂದರೆ ಬರ್ತಾವೆ ಅದನ್ನು ನಿವಾರಣೆ ಮಾಡೋದು ಒಂದು ನಮ್ಮ ಪ್ಲ್ಯಾನಿಗೆ ಹಾಕೊಂಡಿವಿ. ಆ ಪ್ಲ್ಯಾನ್ಗೆ ಕೆಲವು ರೈತರ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ತಿದ್ದುಪಡಿನೂ ಮಾಡ್ಕೊಳ್ಳುವಂಥ ವ್ಯವಸ್ಥೆಗಳು ಅವಾಗ ಮಾಡ್ಕೋಬೋದು. ಮತ್ತು ಹೆಚ್ಚಿನ ಅನುದಾನ ಬೇಕಾದ್ರೂ ಸರ್ಕಾರ ಕಡೆದ ನಾವು ತೊಗೊಂಡ್ಬಂದು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ಈಗ ಬಸವೇಶ್ವರ ಯಾತ್ರೆ ನೀರಾವರಿಯಲ್ಲಿ ಅಲ್ಲಿಯೂ ಸಹ ಟೋಟಲಿ 27 ಕೆರೆಗಳಿದ್ದು, ಆ ಬಸವೇಶ್ವರ ಯಾತ್ರೆ ನೀರಾವರಿಯಲ್ಲಿ ಕಮಾಂಡ್ ಏರಿಯಾದಲ್ಲಿ ಏನು ಕೆರೆಗಳು ಬರ್ತಾವೆ ಅದನ್ನು ಈ 27ರಲ್ಲಿ ಕೈ ಬಿಡಲಾಗಿತ್ತು. ಯಾಕಂದ್ರೆ ಈ ಯೋಜನೆಯಿಂದ ಕೆರೆ ತುಂಬುದ ಮತ್ತು ಬಸವೇಶ್ವರ ಯಾತ್ರೆ ನೀರಾವರಿಯಿಂದ ಕೆರೆ ತುಂಬುವುದು ಅನ್ನೆಸರಿ ನಮಗೆ ಇದು 160 ಕೋಟಿ. ಎಷ್ಟು ಹೆಕ್ಟರ್ ಭೂಮಿ? ಇದು 130 ಜಿ ಎಸ್ ಟಿ ಹೋಗಿ ಆಗುತ್ತೆ ಸರಿಯಾಗಿ. 140 ಕೋಟಿ ತನಕ 140 ಕೋಟಿದ ಪ್ರೊಜೆಕ್ಟ್. ಆಮೇಲೆ ಈಗ ಬಸವೇಶ್ವರ ನಾವು 17ರಾಗ ಪ್ರಾರಂಭ ಮಾಡಿದ್ವಿ. ಮೊನ್ನೆ ನೀರು ಉಳಿಸ್ತೀವಿ. ಇನ್ನೂ ನಮಗೊಂದು 300 ಕೋಟಿ ಬೇಕಲ್ಲ ಮುಗಿಸ್ಬೇಕಾದ ಅಕ್ವಿಡೇಟ್ ಕೆಲಸ ಹೋಗಿದೆ. ಕೆನಾಲ್ ಸ್ವಲ್ಪ ಹೋಗಿದೆ. ಇನ್ನು ಜಾಕ್ವೆಲ್ ತೆಗಿಂದ ಇಂಟಿಕಲ್ ಕೆನಾಲ್ ಐತಿನ ನೀವು ಅದನ್ನು ನೋಡಿಲ್ಲ. ಅದನ್ನು ಇಂಟಿಕಲ್ ಕೆನಾಲ್ ಆಗಿಲ್ಲ. ನಾವು ಹಳ್ಳದ ಐತದ ಹಳ್ಳದ ನೀರು ಬರೋದ ಈಗ ನದಿ ಹಿಡಿದು ಬೇಕಲ್ ಮಟ್ಟ ಕೆನಲ್ ಆಗಿಲ್ಲ. ಆ ಕೆನಲ್ ಇನ್ನೂ ಆಗಬಾರ್ದು. 50% ಕೆನಲ್ ಐತವೆ. ಇವತ್ತೆಲ್ಲ ಮುಗಿಸ್ಲಿಕ್ಕೆ ಸ್ವಲ್ಪ ಅಡೆತಡೆಗಳು ಬಂದು ಕಾಂಟ್ರಾಕ್ಟರಿಂದ ಒಂದು NCLT ಪ್ರಾಬ್ಲಮ್ ಆಯಿತು. ಕೆಲವು ಅಡಚಣೆಗಳು ಬಂದು ಆಮೇಲೆ ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟಿವು. ತೊಂದರೆಗಳಾಗಿ ಮುಗಿಸಿದ್ದೇವೆ. ಈಗ ಯಾವುದೇ ಪರಿಸ್ಥಿತಿಯಲ್ಲಿ ಇದು ಕೆರೆ ತುಂಬುವುದಾಗಲಿ ಮತ್ತು ಬಸವೇಶ್ವರ ಯಾತ್ರೆ ಆಗಲಿ ಈ ಬರುವ ಜೂನದಲ್ಲಿ ಪ್ರಾರಂಭ ಮಾಡಿ ಎಲ್ಲರಿಗೂ ಈ ಭಾಗದಲ್ಲಿ 2 ಜಿಲ್ಲಾ ಪಂಚಾಯತಿ, ಮದಭಾವಿ ಜಿಲ್ಲಾ ಪಂಚಾಯತಿ ಮತ್ತು ಅನಂತಪುರ ಜಿಲ್ಲಾ ಪಂಚಾಯತಿ ಈ 30 ಹಳ್ಳಿ ಬರ್ತಾವೆ. ಈಗ 30 ಹಳ್ಳಿಯಲ್ಲಿ ಎಲ್ಲ ಜನರಿಗೆ ಇದು ನೀರಿನ ಸೌಲಭ್ಯ ಮಾಡಿಕೊಡುವಂಥ ಈ ಮುಗಿಸ್ತೀವಿ. ಮತ್ತು ಮತ್ತೇನೇನೋ ತೊಂದರೆಗಳು ಬಂದಾಗ ಅದು ಈಗ ಮನೆ ನೋಡಿದ್ರೆ ಚಾಲು ಮಾಡಿದಲ್ಲಿ ಒಂದು ಕೆನಲ್ 1-2 ಕೆರೆಗಳು ತುಂಬಿದ್ವಿ. ಇನ್ನೂ 4 ಕೆರೆ ತುಂಬುವುದಾಗಿತ್ತು.